ಬಡಮಾರನಹಳ್ಳಿ ಪರ್ಕೆ ಮಂಜಣ್ಣವರು ಬೆಂಗಳೂರಲ್ಲಿ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಇವತ್ತು ಬಡಮಾರನಹಳ್ಳಿ ನಾನು ಹುಟ್ಟಿದ ಗ್ರಾಮವನ್ನು ಸ್ವಚ್ಛತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ಪರ್ಕೆ ಮಂಜಣ್ಣ ಅಂತಲೇ ಆಗಿರೋಂಥ ನಮ್ಮ ಮಂಜಣ್ಣವರು ನಮ್ಮೂರಲ್ಲಿ ಹುಟ್ಟಿ ನಮ್ಮೂರಲ್ಲೇ ಓದಿ ಸರ್ಕಾರಿ ಕೆಲಸ ಸೇರ್ಕೊಂಡು ಈಗ ನಿವೃತ್ತಿಯಾಗಿ ಬೆಂಗಳೂರಲ್ಲಿ ಭಾಳ ಒಂದು ಅವರ ಏರಿಯಾನೆಲ್ಲ ಭಾಳ ಇದು ಮಾಡಿ ಅಲ್ಲಿ ಪರ್ಕೆ ಮಂಜಣ್ಣ ಅಂತ ಹೆಸರು ಕೊಟ್ಟಿದ್ದಾರೆ. ಇದನ್ನ ಈಗ ಮತ್ತೆ ನಮ್ಮೂರು ಹುಟ್ಟಿದೂರಿಗೆ ಏನಾದರೂ ಮಾಡಬೇಕು ಅಂತಂದೇಳಿ ಪರ್ಕೆ ಮಂಜಣ್ಣ ಅಂತ ಹೆಸರುವಾಸಿ ಆಗಿರೋದ್ರಿಂದ ನಾವು ಕರೆದು ಕೇಳಿದಾಗ ಆಯಿತು ನಮ್ಮೂರು ಎಲ್ಲ ಬಡಮಾನಲ್ಲಿ ಇಡೀ ಬಡಮಾಲಿನ ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರದ ಜಯಚಂದ್ರ ಸಾಹೇಬರನ್ನು ಕರ್ಕೊಂಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವಕ್ಕೆ ಇದು ಮಾಡಬೇಕು ಅಂದರು. ನಮ್ಮ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಸಹ ಬಂದು ಇದ್ರ ಬಗ್ಗೆ ಭಾಳ ಖುಷಿಪಟ್ಟು ಇದು ನಾನು ಇದೇ ಕಣ ಪ್ರಪ್ರಥಮವಾಗಿ ಈ ಥರ ಉದ್ಘಾಟನೆ ಮಾಡ್ತಾ ಇರೋದು ಭಾಳ ನನಗೆ ಒಂದು ಖುಷಿ ಆಗುತ್ತೆ, ಮಾಡಿರಿ ಅಂತ ಹೇಳಿ ಅವರು ಸಹ ಪ್ರೋತ್ಸಾಹ ಮಾಡಿ ಮಂಜಣ್ಣವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತಿಳಿಸಿ ಹೋಗಿದ್ದಾರೆ. ನಾವು ನಮ್ಮೂರಿಗೆ ಭಾಳ ಇವತ್ತು ನೋಡ್ಕೊಂಬಿಟ್ರೆ ಮಂಜಣ್ಣವರು ಮೂಲೆಗೂ ಎಲ್ಲೆಲ್ಲಿ ಒಂದು ಗಿಡ ಎಂಟೆ ಮತ್ತು ಮರ ಏನೇನಿದಾವೋ ಎಲ್ಲ ನಾವು ತೆಗ್ಸಿ ಹಳೆ ಮನೆಗಳೆಲ್ಲ ಬಿದ್ದಿರೋವೆಲ್ಲ ಪಾಳು ಮನೆಗಳೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡ್ತಾವ್ರಿ. ನಾವು ಅವ್ರ ಬಗ್ಗೆ ಬಹಳ ಬಡಮಾರನಹಳ್ಳಿ ಗ್ರಾಮದ ಜನ ಭಾಳ ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿದ್ವಿ. ಇನ್ನೂ ಮುಂದೆ ಹೆಚ್ಚಿನ ರೀತಿಯಾಗಿ ನಮ್ಮೂರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ನಾವು ಈ ಮೂಲಕನ ಅವ್ರನ್ನ ನಾವು ಕೇಳ್ಕೊಂತೀವಿ. ಒಂದಿಗುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಶಿವರಾಜು. ನಮ್ಮ ಹಳ್ಳಿಯಲ್ಲಿ ಅಂದರೆ ನಮ್ಮ ಬಡಮಾರನಹಳ್ಳಿ ಗ್ರಾಮದಲ್ಲಿ ಪರ್ಕೆ ಮಂಜಣ್ಣ ಅವರು ಅಂತ ಹೆಸರುವಾಸಿಯಾಗಿದ್ದು ಅವರು ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಹೊರಟಿದ್ದಾರೆ. ಇದರಿಂದಾಗಿ ನಾವು ಪರ್ಕೆ ಮಂಜಣ್ಣವ್ರಿಗೆ ಎಲ್ಲರೂ ಕೂಡ ನೆರವನ್ನು ನೀಡ್ತೀವಿ, ಸಹಕಾರವನ್ನು ಕೊಡ್ತೇವೆ. ನಮ್ಮ ಊರು ಸ್ವಚ್ಛವಾಗಿರಬೇಕೆನ್ನುವುದು ನಮ್ಮೆಲ್ಲರ ಆಶಯವೂ ಆಗಿದೆ. ಹಾಗೆಯೇ ನಮ್ಮ ಹಳ್ಳಿಯನ್ನು ಸ್ವಚ್ಛ ಮಾಡುವುದಲ್ಲದೆ ನಮ್ಮ ಹಳ್ಳಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೂಡ ಅದನ್ನು ಕೂಡ ಹಳೆಯ ದೇವಸ್ಥಾನವನ್ನೆಲ್ಲ ಕೆಡವಿ ಹೊಸದಾಗಿ ಕಟ್ಟಿ ದೇವಸ್ಥಾನವನ್ನು ಒಂದು ಸುಂದರವಾಗಿ ಕಾಣುವಂತಹ ಮಾಡಬೇಕು ಅನ್ನೋದು ನಮ್ಮ ಊರಿನ ಜನರ ಗ್ರಾಮಸ್ಥರ ಜನರೆಲ್ಲರ ದೃಷ್ಟಿ ಇದ್ದು ಕೊನೆಗೆ ಪರ್ಕೆ ಮಂಜಣ್ಣರು ಸಹ ಅದಕ್ಕೂ ಸಹ ಕೈ ಜೋಡಿಸಿದ್ದಾರೆ. ಊರಿನ ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿದ್ದಾರೆ. ಇದರ ಜೊತೆಗೆ ನಾವು ಪಂಚಾಯತಿಯವರು ಕೂಡ ಪಂಚಾಯತಿ ಕಡೆಯಿಂದಲೂ ಕೂಡ ಚರಂಡಿ, ಬೀದಿ ದೀಪ, ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡುವುದಲ್ಲದೆ ಅವರಿಗೂ ಕೂಡ ನೆರವನ್ನು ಕೊಡ್ತಿದ್ದೇವೆ. ಟ್ಯಾಕ್ರಿ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ತಿದ್ದೇವೆ. ಚರಂಡಿಯನ್ನು ಕೂಡ ಸ್ವಚ್ಛತೆ ಮಾಡ್ತಿದ್ದೇವೆ. ಒಟ್ಟಾರೆ ನಮ್ಮ ಊರಲ್ಲಿ ಎಲ್ಲ ಸ್ವಚ್ಛ ಗ್ರಾಮವಾಗಿರಬೇಕು ಅಂತ ಜನರು ಆರೋಗ್ಯದಿಂದಿರಬೇಕು ಅಂತ. ಹಾಗೆ ನಮ್ಮ ಊರಿನಲ್ಲಿ ಒಂದು ಕೋಟೆಯನ್ನು ಕೂಡ ಇದ್ದು ಆ ಕೋಟೆಯನ್ನು ಕೂಡ ಉಳಿಸಿಕೊಂಡು ಹೋಗಬೇಕು. ಹಾಗೇನೆ ಉಳಿಸುವುದರ ಜೊತೆಗೆ ಮುಂದಿನ ಪೀಳಿಗೆಯವ್ರಿಗೂ ಕೂಡ ಗೊತ್ತಾಗುವಂತೆ ಇದರ ಇತಿಹಾಸ ಅವರಿಗೂ ತಿಳಿಲಿ ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಈ ಕೋಟೆಯನ್ನು ಕೂಡ ಒಂದು ಸುಂದರ ಉದ್ಯಾನವನ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಹಿಂದಿನ ಇತಿಹಾಸ ಇದ್ರೆ ಮುಂದಿನ ಇತಿಹಾಸವನ್ನು ಸೃಷ್ಟಿಸಬಹುದು ಅಂತ. ಹಾಗೇನೆ ಆ ಹಿಂದಿನ ಇತಿಹಾಸ 1300 ವರ್ಷಗಳ ಇತಿಹಾಸವನ್ನು ಮುಂದಿನ ಪೀಳಿಗೆಗೂ ಗೊತ್ತಾಗಲಿ ತಿಳಿಯಲಿ ಅಂತ ಅಂದ್ಬಿಟ್ಟು ಇದನ್ನ ಸ್ವಚ್ಛತೆಯನ್ನ ಗೊಳಿಸ್ತಿದ್ದೇವೆ. ಇದನ್ನು ಒಂದು ಚಿಕ್ಕ ಉದ್ಯಾನವನವಾಗಿ ಮಾಡಬೇಕು ಅನ್ನುವುದು ಪರ್ಕೆ ಮಂಜಣ್ಣನವರ ಹಾಗೂ ಊರಿನ ಗ್ರಾಮಸ್ಥರ ಆಸೆಯೂ ಕೂಡ ಆಗಿದೆ. ಹಾಗೆ ಇದನ್ನ ಅದೇ ರೀತಿ ಕೋಟೆಯನ್ನು ಸ್ವಚ್ಛವಾಗಿಡುವಲ್ಲಿ ನಾವು ಗ್ರಾಮಸ್ಥರು ಕೂಡ ಪರ್ಕೆ ಮಂಜಣ್ಣರು ಕೂಡ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೂಡ ಅದರಲ್ಲೂ ಕೂಡ ಒಂದು ಮದುವೆ ಮಂಟಪ ಈ ರೀತಿ ಒಂದು ಯಾವುದೇ ಕೆಲಸ ಕಾರ್ಯವನ್ನು ಜನರಿಗೆ ಮಾಡಿಕೊಳ್ಳುವಂತ ಜನರಿಗೆ ಅನುಕೂಲವಾಗ್ಲಿ ಅಂತ ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಜನರು ಕೂಡ ಎಲ್ಲರೂ ಕೈ ಜೋಡಿಸಿದ್ದಾರೆ. ಗ್ರಾಮಸ್ಥರೆಲ್ಲರೂ ನಮ್ಮ ಬಡಮಾರನಹಳ್ಳಿ ಗ್ರಾಮದಲ್ಲಿ ಹುಟ್ಟಿನಿಂದ ಇಲ್ಲೇ ಬೆಳೆದು ಇಲ್ಲೇ ನಮ್ಮ ಜೊತೆ ಇದ್ದು ಈ ಊರಿಗೆ ಬಡಮಾರನಹಳ್ಳಿಗೆ ಬಹಳ ಗಿಡ ಗೆಂಟೆ ಬೆಳೆದು ರಸ್ತೆಗಳು ಏನು ಇದಿಲ್ಲದೇ ಭಾಳ ತೊಂದರೆ ಆಗಿಬಿಟ್ಟೈತೆ. ಎಲ್ಲಿ ನೋಡಿರೋ ಭಾಳ ನಾವು ಓಡಾಡಕ್ಕೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಭಾಳ ಸಹಕರಿಸಿ ಎಲ್ಲ ನಮ್ಮ ಜಯಚಂದ್ರ ಸಾಹೇಬರನ್ನು, ಆಮೇಲೆ ನಮ್ಮ ಬಡಮಳ್ಳಿ ದೇವರಾಜಪ್ಪ ಮುಖಂಡರನ್ನು, ಆಮೇಲೆ ನಮ್ಮ ಶಿವಣ್ಣರ ಅಧ್ಯಕ್ಷರನ್ನು, ನಮ್ಮ ನಾಗರಾಜಪ್ಪರನ್ನು ಎಲ್ಲರನ್ನು ಕರೆಸಿ ನಮ್ಮ ಮಂಜಣ್ಣಯ್ಯವರು ಪರ್ಕೆ ಮಂಜಣ್ಣರಂಥವರು ಈ ಎಲ್ಲ ಕಾರ್ಯಕ್ರಮನ JCPಯಿಂದ ತೆಗಿಸಿ ಆಮೇಲೆ ಪರ್ಕೆ ತೊಗೊಂಬಂದ್ಬಿಟ್ಟು ಜನಗಳೆಲ್ಲ ನಿಲ್ಲಿಸ್ಕೊಂಡು ಪರ್ಕೆಗೆಲ್ಲ ಗುಡಿಸಿಸ್ಬಿಟ್ಟು ಎಲ್ಲ ನೀಟಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಭಾಳ ನಮಗೆ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಅಣ್ಣರು ಮುಂದಿನೂ ಸಹ ನಮ್ಮೂರಿಗೆ ಅಭಿವೃದ್ಧಿಗೆ ಭಾಳ ಸಹಕರಿಸಲಿ ಅಂತೇಳಿ ನಾವೆಲ್ಲರೂ ಭಾಳ ಒಪ್ಪಿ ಮನಸ್ಸಿನಿಂದ ಭಾಳ ಸಂತೋಷ ಪಡ್ತಾ ಇದ್ದೀವಿ. ಬಡಮಳ್ಳಿ ಮೇಷ್ಟ್ರಾದ ಮಂಜಣ್ಣವರು ಈ ಗ್ರಾಮಕ್ಕೆ ಬಂದಾಗ ಜನಗಳೆಲ್ಲ ಟೀಕೆ ಪ್ರಕಾರ ಮಾಡಿ ಅವ್ರು ಏನು ಮಾಡ್ತಾರೆ ಪೇಪರ್ಗೆಲ್ಲ ಸುಮ್ಕೆ ಹಾಕ್ಸೇವ್ರಿ ಅಂತ ಹೇಳಿ ಉದಾಸೀನ ಮಾಡಿ ಮಾತಾಡ್ತಿದ್ರು. ಅವರು ನಿಷ್ಠಾವಂತರಾಗಿ JCP ಇಕ್ಕಿ ಊರಿನ ಸ್ವಚ್ಛತೆ ಗ್ರಾಮನೆಲ್ಲ ಸ್ವಚ್ಛತೆ ಮಾಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಇದು ಮಾಡ್ಯವ್ರೆ. ಆದ್ರಿಂದ ಎಲ್ಲ ಕ್ಲೀನಾಗೆ ನಮ್ಮ ಬಡಮಾರನಹಳ್ಳಿ ಎಂಬುದು ಸ್ವಚ್ಛತೆ ಕಾರ್ಯಕ್ರಮದಾಗೆ ಪ್ರತಿಯೊಂದು ಹುಲ್ಲಿನಿಂಟಲ್ಲೂ ಒರೆಸಿ ಯಶಸ್ವಿಯಾಗಿ
ಇದನ್ನು ಮಾಡಿಬಿಟ್ಟವ್ರೆ ಮಂಜಣ್ಣ ಅವರು. ಅಭಿವೃದ್ಧಿ ಗ್ರಾಮ ಆಗಿ ಮಾಡಿ ಗ್ರಾಮನ ಸ್ವಚ್ಛತೆ ಗ್ರಾಮವಾಗಿ ತೆಗೆದುಕೊಂಡು ಹೋಗ್ಯವ್ರೆ ಬಡಮರನಹಳ್ಳಿ ಗ್ರಾಮನ.